ಅದು ಹೇಗೆ ಸಾಧ್ಯ ಆಯಿತು ಗುರುಗಳೇ? ಹೇಗೆ ಶುರು ಮಾಡಿದ್ರಿ ಆ ಒಂದನ್ನ? ಯಾಕಂದ್ರೆ ಈಗಲೂ ಕೂಡ 24x7 ದಾಸೋಹ ಮಾಡೋದು ಅಷ್ಟು ಸುಲಭ ಅಲ್ಲ. ಹಣೆ ತುಂಬ ಕುಂಕುಮ ಇಕ್ಕಿ ತಲೆ ತುಂಬ ಹೂವು ಮುಡ್ಕೊ ಬಂದು ಆ ಪ್ರಸಾದ ನನ್ನ ಕೈ ಕೊಟ್ಟು ನೀವು ಈ ಥರ ಅನುದಾನ ಮಾಡಿ ಏನೋ ಒಂದು ಬೆಲ್ದಾನ ಮಾಡಿ ಬಂದವ್ರಿಗೆ ಒಂದು 4 ಜನ ಕೊಡಿ ಅಂತ ಹೇಳೋರಿ ಅಂತಂದಮೇಲೆ ನನ್ಗೆ ಕೊಟ್ಟಂಥ ಪ್ಲಾಸ್ ಏನಂದರೆ ಈ ತಾಯಿನೇ ಹೇಳಿರ್ಸಿರೋದು. ಈ ರಜಾ ದಿನಗಳಲ್ಲಿ, ವಿಶೇಷವಾದ ದಿನಗಳಲ್ಲಿ ಎಷ್ಟು ಜನ ಬರ್ಬೋದು ಕಾಮನ್ ಆಗಿ? ಅದು ನಾವು ಹೇಳಲಿಕ್ಕಾಗಲ್ಲ. ಇವತ್ತು ಕ್ಷೇತ್ರದಲ್ಲಿ ನೀವು ಹೇಳ್ತಾ ಇದ್ರಿ, ತಾಯಿಗೆ ಹೇಳಿದೆ ಹಸುವಿನಿಂದ ಯಾರೂ ಹೋಗ್ಬಾರ್ದು, ನಿನ್ನ ನಂಬಿ ಬಂದವರು ಯಾವುದು ಕಷ್ಟ ಅಂತ ಬರ್ತಾರೆ ಆ ಕಷ್ಟಗಳನ್ನ ನೀನು ಈಡೇರಿಸ್ಬೇಕಮ್ಮ, ಎಲ್ಲವನ್ನು ಕೂಡ ಕಷ್ಟಗಳನ್ನ ತೊಲಗಿಸಿ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋ ಥರ ನೀವು ಕೇಳ್ತೀವಿ. ಇವತ್ತಿಗೂ ಕೂಡ ಕ್ಷೇತ್ರಕ್ಕೆ ಬಂದವರು ಯಾರು ಕೂಡ ಹಸ್ದೋಗಲ್ಲ. ಅದು ಹೇಗೆ ಸಾಧ್ಯ ಆಯಿತು ಗುರುಗಳೇ? ಹೇಗೆ ಶುರು ಮಾಡಿದ್ರಿ ಆ ಒಂದನ್ನ? ಯಾಕಂದ್ರೆ ಈಗಲೂ ಕೂಡ 24x7 ದಾಸೋಹ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಧರ್ಮಸ್ಥಳವನ್ನ ನಾವು ಆ ಲೆಕ್ಕಾಚಾರದಲ್ಲಿ ನೋಡ್ತಿದ್ವಿ ನಾವು ಚಿಕ್ಕ ಮಕ್ಕಳಿದ್ದಾಗ. ಈಗ ಯಾವುದು ಅಂತಂದ್ರೆ ಗೌಡಗೆರೆ ಅಂತ ಕೇಳೋ ಮಾತುಗಳು ಬರ್ತಾ ಇದೆ. ಎಲ್ಲಿ ಕೇಳಿದ್ರು ಗೌಡಗೆರೆಗೆ ಹೋಗಿದ್ಯಾ ನೀನು ಅನ್ನೋ ರೀತಿಯಲ್ಲಿ ಮಾತುಗಳು ಬರ್ತಾ ಇದೆ. ಸೊ ಹೇಗೆ ಸಾಧ್ಯ ಆಯಿತು ಗುರುಗಳೇ ಇದು? ನನಗೆ 2002-3 ನಾನು ಪಾದಾರ್ಪಣೆ ಮಾಡಿದಂಥ ಸಂದರ್ಭ ಆದಮೇಲೆ 3-4 ಇಲ್ದರೆ 4-5 ಅಂತ ಅನ್ಕೋತೀನಿ. ಆ ಸಂದರ್ಭದಲ್ಲಿ ನಮ್ಮೂರದೇ ಆದಂಥ ಒಬ್ಬರು ಹೆಣ್ಣುಮಗಳು, ಅಂದರೆ ನನ್ನ ತಾಯಿ ಸಂಬಂಧದಲ್ಲಿರುವಂಥ ಒಬ್ಬರು ತಾಯಿ, ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿಂದ ಬೆಲ್ದನ್ನು ತಗೊಬಂದು ನನಗೆ ಪ್ರಸಾದ ಕೊಡ್ತಾರೆ. ಆ ತಾಯಿ ತಗೊಳಿತೀನಿ ಪ್ರಸಾದನ ಅಂತ ಆ ಬೆಲ್ದನ ಕೊಡೋಣ ತಿಂದಾಗ ನನಗೇನು ಹೇಳ್ತಾರೆ ಅಂದರೆ, ಆ ತಾಯಿ ನೀವು ಒಂದು ಕೆಲಸ ಮಾಡಿ, ದೇವಸ್ಥಾನಕ್ಕೆ ಬಂದವ್ರಿಗೆ ನೀವು ಒಂಚೂರು ಏನಾರ ಮಾಡಿ ಬೆಲ್ದನಲ್ಲಿ ಮಾಡಿ ನೀವು ಕೊಡಿ ಅಂತ ಹೇಳ್ತಾರೆ. ಹೌದಲ್ವಾ, ಸರಿ ಬಿಡು ನಾನು ಮಾಡ್ತೀನಿ. ಏಕೆ, ಅವರೊಬ್ಳು ತಾಯಿ ನನಗೆ ಹೇಳಿರೋದು. ನನ್ನ ಅನಿಸಿಕೆನು ಈ ತಾಯಿನೇ ಆ ತಾಯಿ ರೂಪಲ್ಲಿ ನನಗೆ ಹೇಳ್ಸಿರ್ಬಹುದೇನೋ. ತುಂಬ ಕೋಇನ್ಸಿಡೆಂಟ್ ಇದೆ. ನಾನು ಈ ತಾಯಿನೇ ಆ ತಾಯಿ ಮುಖಾಂತರ ಹೇಳಿಸಿರ್ಬೋದು ಅಂತ ಹೇಳ್ಬೇಕಂದ್ರೆ ಆ ತಾಯಿ ಮುತ್ತ ಇದೆ. ಆ ತಾಯಿ ಕೈಲಿ, ಯಾಕೆಂದರೆ ಅವಳು ಗುಡಿಗೋ ಯಾವುದೋ ಒಂದು ದೇವಾಲಯಕ್ಕೆ ಹೋಗಿ ದೇವಾಲಯದಿಂದ ನನ್ನ ಕೈಗೆ ಪ್ರಸಾದ ಕೊಟ್ಬಿಟ್ಟು, ಅನ್ನಪೂರ್ಣೇಶ್ವರಿ ನನ್ನ ಕೈ ಕೊಟ್ಬಿಟ್ಟು ಹಣೆ ತುಂಬ ಕುಂಕುಮ ಇಕ್ಕಿ ತಲೆ ತುಂಬ ಹೂವು ಮುಡ್ಕೊ ಬಂದು ಆ ಪ್ರಸಾದ ನನ್ನ ಕೈ ಕೊಟ್ಟು ನೀವು ಈ ಥರ ಅನುದಾನ ಮಾಡಿ ಏನೋ ಒಂದು ಬೆಲ್ದಾನ ಮಾಡಿ ಬಂದವ್ರಿಗೆ ಒಂದು 4 ಜನ ಕೊಡಿ ಅಂತ ಹೇಳೋರಿ ಅಂತಂದಮೇಲೆ ನನ್ಗೆ ಕೊಟ್ಟಂಥ ಪ್ಲಾಸ್ ಏನಂದರೆ ಈ ತಾಯಿನೇ ಹೇಳಿರ್ಸಿರೋದು ಇರ್ಬೋದೇನೋ ಅಂತಂದ್ಬಿಟ್ಟು ಪಟ್ಟಂತ ಮಾರನೇ ವಾರಕ್ಕೆ ಗುರುವಾರನ ಸೋಮವಾರ ಅನ್ಕೋತೀನಿ, ನೆಕ್ಸ್ಟು ಇಲ್ಲ ಮಂಗಳವಾರ ಅಥವಾ ಶುಕ್ರವಾರ ಸಿಗ್ತದೆ, ಅವತ್ತೇ ನಾನು ಪ್ರಾರಂಭ ಮಾಡಿಸ್ತೀನಿ. 1 ಸೇರು ಅಕ್ಕಿ ಹಾಕಿ ಬೆಲ್ದನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅವತ್ತಿಂದ ಪ್ರಾರಂಭವಾದದ್ದು ಇವತ್ತು 100 ಕ್ವಿಂಟಲ್ಗಳಿಗೆ ಹೋಗುವಂಥ ಒಂದು ಸಂದರ್ಭ ಆಗ್ತದೆ. 2011ನೇ ಇಸ್ವಿಲಿ ಅದೇ ಕೇದಾರ್ನಾಥಲ್ಲಿ ಹೇಳ್ದಂಥ ಒಬ್ಬರು ಅಘೋರಿಗಳು ಇರ್ತಾರೆ, ಇವತ್ತು ತಿನ್ನುವಂಥ ಅನ್ನ ಮುಂದೊಂದು ದಿನ ಆ ಜಾಗದಲ್ಲಿ ತಿಂದಿ ಬಿಟ್ಟಂತನ 100 ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗ್ತದೆ ಅಂತ ಹೇಳಿರ್ತಾರೆ. ನಾನು ಇವತ್ತು ನನ್ನ ಆತ್ಮದಲ್ಲಿ ನಾನು ಮಾಡಿಕೊಂಡಿವ್ನಿ. ಯಾಕೆಂದರೆ ಅವ್ರು ಹೇಳಿದ 100 ಪ್ರಾಣಿ ಪಕ್ಷಿಗಳು ಇಲ್ಲಿ ತಂದು ವೇಸ್ಟ್ ಮಾಡಿ ಆಚಕಾಕಂಥದ್ದು 100 ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತದಲ್ಲಿ. ಕರೆಕ್ಟ್. ನಾನು ಇದನ್ನ ಟ್ಯಾಲಿ ಮಾಡ್ಕೊಂಡು ಇವತ್ತು ಅದಂತ್ರ ಮೇಲೆ ನಾನು ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಕೊಂಡು ದಾಸೋಹ ಅನ್ಕೊಂಡು ಜಾಸ್ತಿ ತುಂಬ ಪ್ರಾಮುಖ್ಯತೆ ಕೊಡದೆ ದಾಸೋಹಕ್ಕೆ ವ್ಯವಸ್ಥೆ ಹೋಗ್ತಾ ಇರೋವಂಥದ್ದು. ದಾಸೋಹದಲ್ಲಿ ಯಾವ ರೀತಿಯಾಗಿ ಇರುತ್ತೆ? ಈಗ ನಾವು ಕಾಮನ್ ಆಗಿ ಮದುವೆ ಮನೆಗೆ ಬರೋ ಒಂದು ಮೆನು ಅಂತ ಇರುತ್ತೆ, ಬಟ್ ಇಲ್ಲಿ ಬಂದ್ರೆ ಮದುವೆ ಮನೆ ಊಟನೇ ನಾವು ದೇವಸ್ಥಾನದಲ್ಲಿ ಮಾಡ್ತಿದೀವಿ ಅಂತ ಭಕ್ತ ಹೇಳ್ತಾರೆ. ಇಲ್ಲಿ ನಾವು ಮೊದಲೇನಾಗಿತ್ತು ಅಂತಂದ್ರೆ ಒಂದು ತಿಂಡಿ ಕೊಡ್ತಿದ್ದೋ, ಅನ್ನ ಸಾಂಬಾರು ಕೊಟ್ಟು ಹೋಗ್ತಾ ಇದ್ದೋ. ನಾವು ಒಂದೊಂದೇ ಸ್ವಲ್ಪ ಯಾಕೆ ಅಂತಂದ್ರೆ ನಮ್ಮಲ್ಲಿ ಜಾಗಕ್ಕಿರ್ದ ಚಿಕ್ಕದು, ತುಂಬ ಚಿಕ್ಕ ಜಾಗ. ಯಾಕೆಂದರೆ ನಮ್ಮ ತಾತನ ಆಸ್ತಿ ಕೊಟ್ಟಿದ್ದು ನಮ್ಮ ತಂದೆ ಭಾಗಕ್ಕೆ ಬಂದಿದ್ದಂಥ ಜಾಗ 1 ಎಕರೆ 9 ಗುಂಟೆ ಜಾಗ. ಇದು ನಮ್ಮ ತಾತ ಅಂದರೆ ಇಲ್ಲಿದ್ದಂಥ ಜಾಗ. ಬೇರೆ ಜಾಗಗಳವೆ ನಮ್ಮ ತಂದೆಗೆ ಅಷ್ಟೇ ಜಾಗನ ಅಂತ ಅನ್ಕೋಬೋದಲ್ಲ, ಇನ್ನು ಬೇರೆ ಜಾಗ ಅಂದರೆ ಇಲ್ಲಿ ನಮ್ಮ ತಂದೆಗೆ ಬಂದಿದ್ದಂಥ ಜಾಗ ಭಾಗಕ್ಕೆ ಬಂದಿದ್ದು 1 ಎಕರೆ 9 ಗುಂಟೆ. ಆ 1 ಎಕರೆ 9 ಗುಂಟೆ ಜಾಗದಲ್ಲಿ ನಾವೇನೆಲ್ಲ ಮಾಡ್ಬೋದು ಅಷ್ಟೆಲ್ಲ ಮಾಡಿಬಿಟ್ಟು ನಮಗೆ ಅಡುಗೆ ಮನೆಗೆ ಡೈನಿಂಗ್ ಹಾಲ್, ಸುಸಜ್ಜಿತವಾದಂಥ ಡೈನಿಂಗ್ ಹಾಲ್ ಮಾಡೋಕ್ಕೆ ನಮ್ಗೆ ಈಗಲೂ ವ್ಯವಸ್ಥೆ ಇಲ್ಲ, ಅಸ್ತವ್ಯಸ್ತ ಇದೆ. ಯಾಕೆಂದರೆ ಭಾನುವಾರಗಳು ಬತ್ತು ಅಂದರೆ, ರಜದಿನಗಳು ಬತ್ತು ಅಂದರೆ, ಅಮಾವಾಸ್ಯೆ ಬತ್ತು ಅಂತಂದರೆ ನಮ್ಗೆ ತುಂಬ ನನಗೆ ನೋವಾಗ್ತದೆ. ಯಾಕೆಂದರೆ ಎಷ್ಟೋ ಜನ ಗಂಟೆಗಟ್ಟಲೆ ಕಾಯಿಸ್ಬೇಕಲ್ಲ ಊಟಕ್ಕೆ ಅಂತ ಅನ್ನೋದು ನೋವಾಗ್ತದೆ. ಅದಕ್ಕೇನು ಮಾಡೋದು ಅಂದರೆ ಸ್ವಲ್ಪನೇ ಜಾಸ್ತಿ ಮಾಡ್ತಾ ನಮ್ಮ ಮೊದಲಿದ್ದಂಥ ನಮ್ಮ ದಾಸೋಹ ಭವನ ಹೆಂಗಿತ್ತು ಅಂದರೆ 2017, 18, 19 ನಮ್ಮದು ದಾಸೋಹ ಭವನ ಹೆಂಗಿತ್ತು ಅಂತಂದರೆ ಒಂದು 300 ಜನ ಕೂರುವಂಥ ವ್ಯವಸ್ಥೆ ಇತ್ತು. 2017, 18 ನಮ್ಮಲ್ಲಿ ವ್ಯವಸ್ಥೆ ನಡೀತಾ ಇತ್ತು, ದಾಸೋಹ ಭವನದ ವ್ಯವಸ್ಥೆ ಇತ್ತು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ದಾಸೋಹ ಭವನ ಹೆಂಗಿತ್ತು ಅಂದರೆ ಸೆಲ್ಫ್ ಸಿಸ್ಟಮ್ ಇತ್ತು. ಒಂದು 100-150 ಜನ ಕೂತ್ಕೋಬೋದಾಗಿತ್ತು. 2017, 18, 19 ಒಂದು 300 ಜನ ಕೂತ್ಕೊಳ್ಳೋಕ್ಕಾಯ್ತು. 2024 1,500 ಜನ ಕೂತ್ಕೊಳ್ಳೋಷ್ಟಕ್ಕೆ
ಒಂದು ವ್ಯವಸ್ಥೆ ಮಾಡೋದು. ಅಲ್ಲೇನಾಯಿತು, ನಾವು ಮಾಡ್ತಾ ಮಾಡ್ತಾ ಬೆಳಗ್ಗೆ ತಿಂಡಿ ಪ್ರಾರಂಭ ಮಾಡ್ತೀವಿ, ತಿಂಡಿ ಮತ್ತು ಒಂದು ಚಟ್ನಿ. ಅದಾದಮೇಲೆ ತಿಂಡಿ ಎಷ್ಟು ಬೇಗ ಖಾಲಿ ಆಗ್ತದೋ ಅದ ಕಂಟಿನ್ಯೂಟಿಯಾಗೆ ಬೂಂದಿ ಮತ್ತು ಪಾಯಸ ಕೊಡ್ತೀವಿ. ಅದಾದಮೇಲೆ ಅನ್ನ ಸಾಂಬಾರು, ಅನ್ನ ರಸಮು, ಅನ್ನ ಮಜ್ಜಿಗೆ, ಜೊತೆಲಿ ಅನ್ನ ಸಾಂಬಾರಿಗೆ ತುಪ್ಪ ಹಾಕೋ ವ್ಯವಸ್ಥೆ ಮಾಡೀವಿ. ಮತ್ತು ಅದ್ರ ಜೊತೆಯಲ್ಲಿ ಒಂದು ಪಲ್ಯ, ಒಂದು ಚಟ್ನಿ, ಇಷ್ಟು ನಾವು ವ್ಯವಸ್ಥಿತವಾಗಿ ನಡ್ಕೊ ಹೋಗ್ತಾ ಇರ್ತದೆ ಕಂಟಿನ್ಯೂಟಿಯಾಗಿ. ಈಗ ದಾಸೋಹಕ್ಕೆ ಎಷ್ಟು ಜನ ಬರ್ಬೋದು ಅನ್ನೋ ಲೆಕ್ಕಾಚಾರ ಅಂದರೆ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ ಇಷ್ಟು? ನಮಗೆ ನಾರ್ಮಲ್ ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ಈ ರಜಾ ದಿನಗಳನ್ನು ಹೊರತುಪಡಿಸಿದ್ರೆ ಬುಧವಾರ, ಗುರುವಾರ ಅಂತ ಸೋಮವಾರ, ಶನಿವಾರ ಸ್ವಲ್ಪ ಜಾಸ್ತಿ ಇರ್ತದೆ. ಬುಧವಾರ, ಗುರುವಾರ, ಸೋಮವಾರ ಇಷ್ಟು ದಿನದಲ್ಲಿ 10,000 ರಿಂದ 15,000 ಜನ ದಾಸೋಹ ಮಾಡೇ ಮಾಡ್ತಾರೆ ಅಂತ ಕಂಪಲ್ಸರಿ ನಾವು ಫಿಕ್ಸು. ಅಷ್ಟು ಜನಕ್ಕೆ ನಮ್ಗೆ ರೆಡಿ ಇಟ್ಟೇ ಇದೆ. 10,000 ಜನಕ್ಕೆ ರೆಡಿ ಇದ್ದೇ ಇರ್ತದೆ. ಇನ್ನು ಬೇರೆ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಈ ರಜಾ ದಿನಗಳಲ್ಲಿ, ವಿಶೇಷವಾದ ದಿನಗಳಲ್ಲಿ ಎಷ್ಟು ಜನ ಬರ್ಬೋದು ಕಾಮನ್ ಆಗಿ? ಅದು ಲಕ್ಷ ಬಿಟ್ಟು ಮುಂದೆ ಹೋಗಿರ್ತದೆ, ಅದು ನಾವು ಹೇಳಲಿಕ್ಕಾಗಲ್ಲ. ಈಗ ಕ್ಯೂ ಅಂತ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಸಾಕಷ್ಟು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ರಿ. ಈಗ ಮೊದಲು ರಸ್ತೆಯಿಂದ ತುಂಬಾ ಕ್ಯೂ, ಹಳ್ಳಿ ಇದಕ್ಕೆ ಹೊರಟೋಗಿತ್ತು. ನಾವು ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನೋಡಿದ್ವಿ. ಹಳ್ಳಿ ಗ್ರಾಮದ ಒಳಗೋಗಿ ಅಲ್ಲಿಂದ ಕ್ಯೂ ಸಿಸ್ಟಮಲ್ಲಿ ಬರ್ತಾ ಇದ್ರು. ಬಟ್ ಎಲ್ಲೂ ಕೂಡ ಮಧ್ಯಾಹ್ನ ಹೋಗೋದು ಈ ಥರ ಮಾಡ್ತಿರಲಿಲ್ಲ. ಇವಾಗ ಅದಕ್ಕೆ ಆದಂಥ ಒಂದು ವ್ಯವಸ್ಥಿತವಾದಂಥ ಒಂದು ರೂಪುರೇಷೆನ ಮಾಡ್ಕೊಂಡಿದ್ವಿ. ಈಗ ಅಲ್ಲಲ್ಲಿ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ವಿ? ನಾವೇನು ಮಾಡೀವಿ ಅಂದರೆ, ಕ್ಯೂ ಅಂದರೆ ನಮ್ದು ಒಟ್ಟು 4 ಭಾಗಗಳಾಗಿ ವಿಂಗಡಿಸ್ಕೊತೀವಿ. ಎ ಬಿ ಸ್ಟ್ರಕ್ಚರ್ 1, ಸ್ಟ್ರಕ್ಚರ್ 2, ಸ್ಟ್ರಕ್ಚರ್ 3, ಸ್ಟ್ರಕ್ಚರ್ 4 ಅಂತ ಮಾಡೀವಿ. ಮತ್ತು ಮಧ್ಯ ಭಾಗದಲ್ಲಿ ಒಂದು ಅರ್ಧ ಇಟ್ಕೊತೀವಿ. ಒಂದೊಂದು ಒಂದು ಎ ಭಾಗದಲ್ಲಿ ತುಂಬಿದಷ್ಟುದ್ದ, ಈ ಮೊದಲನೇ ಭಾಗ ತುಂಬಿದಷ್ಟುದೆಲ್ಲವೇ ಮೊದಲೇ ಬಿಡ್ತೀವಿ. ಇನ್ನೂ ಸ್ವಲ್ಪ ರಸ ಆಯಿತು ಅಂದರೆ 2ನೇ ಭಾಗ ಬಿಡ್ತೀವಿ. ಇನ್ನೂ ರಸ ಆದರೆ 3ನೇ ಭಾಗ ಬಿಡ್ತೀವಿ. ಇನ್ನೂ ರಸ ಆದರೆ ಮಧ್ಯೆ ಒಂದು ಲೈನ್ ಅದೇ ಅಲ್ಲಿ ಬಿಟ್ಕೋತೀವಿ. ಇನ್ನೂ ರಸ ಆದರೆ ಕೊನೆಗೆ 4ನೇ ಭಾಗವಾಗಿ ಬಿಟ್ಕೋತೀವಿ. ಅದು ತುಂಬ್ತದೆ ನಮಗೆ. ಈಗ 4ನೇ ಭಾಗವೂ ತುಂಬ್ತದೆ. 4ನೇ ಭಾಗ ತುಂಬಿದಾಗ ಏನು ಮಾಡ್ತೀವಿ, ಆಗಲೂ ಹಂಗೆ ಸಿಂಗಲ್ ಲೈನ್ ಮಾಡ್ಕೊಂಡು ವ್ಯವಸ್ಥೆ ಭದ್ರತಾ ಸಿಬ್ಬಂದಿಗಳು ವ್ಯವಸ್ಥೆ ಮಾಡ್ಕೊಂಡು ನಿಂತ್ಕೋತಾರೆ. ಎಲ್ಲೂ ಸ್ವಲ್ಪ ಅಸ್ತವ್ಯಸ್ತ ಆಗ್ದಂಗೆ ಎಲ್ಲ ವ್ಯವಸ್ಥೆ ಮಾಡೀವಿ. ಈಗ ಆಲ್ರೆಡಿ ನಮ್ಮದೊಂದು ಇನ್ನೊಂದು ಬ್ಲೂ ಪ್ರಿಂಟ್ ರೆಡಿ ಆಗದೆ. ಅದು ಕೆಲಸ ಪ್ರಗತಿಯಲ್ಲಿಲ್ಲ, ಇನ್ನು ಬ್ಲೂ ಪ್ರಿಂಟ್ ರೆಡಿ ಆಗದೆ. ಮುಂದೆ ಕೆಲಸ ಮಾಡ್ತೀವಿ. ಹೆಂಗೆ ಅಂದರೆ, ದೇವಿ ದರ್ಶನ ಮಾಡೋಕ್ಕೆ ಈಗೇನಾಗ್ತದೆ ಅಂದರೆ, ಈ ಕಡೆಯಿಂದ ಹೋಗಿ ಆ ಕಡೆ ಬರ್ತಾರೆ, ಈ ಕಡೆಯಿಂದ ಹೋಗಿ ಆ ಕಡೆ ಬರ್ತಾಯಿರ್ತಾರೆ. ಈ ಕಡೆಯಿಂದ ಹೋದವ್ರು ಆ ಕಡೆಯವ್ರ ಮುಖ ನೋಡಬೇಕು, ಆ ಕಡೆಯಿಂದ ಬಂದವ್ರದ್ದು ಈ ಕಡೆಯವ್ರ ಮುಖ ನೋಡಬೇಕು. ಆಮೇಲೆ ಏನಿಸ್ತದೆ ಅಂದರೆ, ಭಕ್ತರಿಗೆ ಸ್ವಲ್ಪ ಕಾಯೋದು ತುಂಬ ಕಮ್ಮಿ ಆಗ್ತದೆ. ಮತ್ತು ನಿಂತು ಕಾಲು ನೋವು ಬರ್ತದೆ. ಯಾಕೆಂದರೆ 5 ಅವರ್ 6 ಅವರ್ 7 ಅವರೆಲ್ಲ ನಿಲ್ಲಬೇಕು ಅಂದರೆ ತುಂಬ ಕಷ್ಟ. ಆ ಕಷ್ಟ ಆಗೋಂಥ ಸಂದರ್ಭದಲ್ಲಿ ಈಗ ಅದಕ್ಕೊಂದು ಬೇರೆ ಒಂದು ಐಡಿಯಾ ಹಾಕಿ ನನ್ನದೇ ಆದಂಥ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಡಿಸ್ತೀವಿ. ಇವಾಗ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ತಮ್ಮ ಗಾಡಿಗಳನ್ನು ಪಾರ್ಕಿಂಗ್ ಮಾಡಿ ಅಥವಾ ಬಸ್ಸಿಂದ ಇಳಿದಂಥ ಸಂದರ್ಭದಲ್ಲಿ, ರಿಕ್ಷಾದಿಂದ ಇಳಿದಂಥ ಸಂದರ್ಭದಲ್ಲಿ ಸೀದಾ ಲೈನ್ ಒಳಗಡೆ ಹೋಗಬೇಕು. ಲೈನ್ ಒಳಗಡೆ ಹೋದರೆ ಆ ಲೈನ್ ಒಳಗಡೆ ಅಲ್ಲಿ ಆದಂಥ ಒಂದು ಮ್ಯೂಸಿಯಂ ತಯಾರಾಗಿರ್ತದೆ. ಹೊರಗಿನ ಪ್ರಪಂಚ ಏನೂ ಇರಲ್ಲ ಅವ್ರಿಗೆ. ಅಂದರೆ ಹೊರಗಡೆ ಯಾವ ಗಾಡಿಗಳವೆ, ಯಾರು ಹೋಗ್ತಾವ್ರೆ, ಯಾರು ಅಡ್ಡಾಡ್ತಾವ್ರೆ ಅಂತ ಏನಿರತ್ತೋ, ಬರೀ ಒಳಗಿನ ಪ್ರಪಂಚ ಮಾತ್ರ ಇರ್ತದೆ. ಒಳಗಡೆ ಯಾವುದು ಮ್ಯೂಸಿಯಂ ಅದೇ, ಏನು ನಡೀತಾ ಇದೆ, ಏನಾಗ್ತದೆ ಅಂತ ಯಾವುದೂ ಇರಲ್ಲ. ಅಲ್ಲಿ ಎಲ್ಲ ನೋಡ್ಕೊಂಡು ಬರಬೇಕು. ಅಂದರೆ ಅವ್ರಿಗೆ ಮನಸ್ಥಿತಿಗೆ ಬೇಜಾರು ಆಗಬಾರ್ದು, ಖುಷಿ ಆಗಬೇಕು. ದೇವಿ ದರ್ಶನ ಮಾಡೋಕ್ಕೆ ಮನಸ್ಸು ಏಕಾಗ್ರತೆ ಇರಬೇಕು. ಅವ್ರಿಲ್ಲೋ ಅಂತ ಬೇಜಾರಾಗಿ ಬಂದಿರ್ತಾರೆ. ಯಾಕೆಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಬರುವಂಥವ್ರು ಯಾರಪ್ಪ ಅಂತಂದರೆ, ಮನಸ್ಸು ನೋವಾಗಿ ಕಷ್ಟದಲ್ಲಿರುವಂಥ ವ್ಯಕ್ತಿಗಳೇ. ಅಲ್ಲಿ ಹೋದರೆ ಒಂದು ನೆಮ್ಮದಿ ಸಿಗ್ತದೆ. ಧಾರ್ಮಿಕ ಕ್ಷೇತ್ರಕ್ಕೆ ಹೋದರೆ ಮಠಮಾನ್ಯಗಳಿಗೆ ಹೋದ್ರೆ ನೆಮ್ಮದಿ ಸಿಗ್ತದೆ ಅನ್ನೋ ಉದ್ದೇಶ. ಅಲ್ಲಿ ನೆಮ್ಮದಿ ಸಿಗ್ತದೆ. ಆ ನೆಮ್ಮದಿ ಸಿಕ್ಕುವಂಥ ಉದ್ದೇಶಕ್ಕೆ ಬರಬೇಕು ಅಂದರೆ, ಇವ್ರು ಇಲ್ಲಿ ಹೋಗ್ತಾವ್ರೆ ಅಂದರೆ ಅದು ಆಟೋಮೆಟಿಕ್ಕಾಗಿ ಒಂದು ಏಕಾಗ್ರತೆ ಬರಬೇಕು. ಆ ಏಕಾಗ್ರತೆಯಿಂದ ಸೀದಾ ಬಂದು ದೇವಿ ದರ್ಶನ ಮಾಡಬೇಕು. ಆ ಥರ ಒಂದು ವ್ಯವಸ್ಥೆಗೆ ಆಲ್ರೆಡಿ ಬ್ಲೂ ಪ್ರಿಂಟ್ ತಯಾರಾಗದೆ. ಕೆಲಸ ಪ್ರಗತಿಯಲ್ಲಿಲ್ಲ, ಸ್ವಲ್ಪ ಕಳ್ಕೊಂಡು ಕೆಲಸ ಪ್ರಗತಿ ಮಾಡ್ತೀವಿ. ಅದು ಜಾಸ್ತಿ ದಿನ ಹಿಡಿಯಲ್ಲ, ಬೇಗ ಮುಗೀತದೆ. ಯಾಕೆಂದರೆ ಅದಕ್ಕೆ ಆಲ್ರೆಡಿ ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅದೆಲ್ಲ ಮಾಡಿ ಒಂದು ಕಡೆ ಸೈಡಲ್ಲಿ ಇಡ್ತಾವೆ. ಆಲ್ರೆಡಿ ಕೈ ಹಾಕಿದ್ಮೇಲೆ ಬೇಗ ಒಂದು ಮಾಡೋದು, ಫಿಟ್ಟಿಂಗ್ ಮಾಡೋದು ಅಷ್ಟೇ ಅದು.